ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಪಟಾಕಿ ಸಿಡಿಸೋದು ಸಾಮಾನ್ಯ. ಆದರೆ ಆ ಶಬ್ದದ ಹಿಂದಿರುವಂತ ಅಪಾಯವನ್ನ ಬಹುತೇಕರು ತಿಳಿದಿರೋದಿಲ್ಲ. ಪಟಾಕಿಗಳ ಶಬ್ದ 130ರಿಂದ 143 ಡೆಸಿಬಲ್ ಅಷ್ಟು ತಲುಪುತ್ತೆ. ಇದು ಮಾನವ ಶ್ರವಣ ಮಿತಿಗಿಂತ ತುಂಬಾ ಹೆಚ್ಚು. ಈ ಜೋರಾದ ಶಬ್ದ ದೇಹದ ಒತ್ತಡದ ಪ್ರತಿಕ್ರಿಯೆಯನ್ನ ಪ್ರಚೋದಿಸಿ ರಕ್ತದೊತ್ತಡ ಮತ್ತೆ ಹೃದಯ ಬಡಿತವನ್ನ ಹೆಚ್ಚು ಮಾಡುತ್ತೆ. ಇದರಿಂದ ಹೃದಯದ ಮೇಲೆ ಒತ್ತಡ ಹೆಚ್ಚಾಗಿ ಹೃದ್ರೋಗ ಅಥವಾ ಹೃದಯಾಘಾತದ ಅಪಾಯ ಹೆಚ್ಚಾಗುತ್ತಂತೆ. NIH ಒಂದು ಅಧ್ಯಯನದ ಪ್ರಕಾರ ಅಧ್ಯಯನ ಸೇರಿದಂತೆ ಸಾಕಷ್ಟು ಅಧ್ಯಯನಗಳನ್ನ ಆ ಒಂದು ಕುರಿತಾಗಿ ಮಾಡಿರುವಂತಹ ಅದರ ಪ್ರಕಾರ ಡೆಸಿಬಲ್ ಶಬ್ದಕ್ಕೆ ನಿರಂತರವಾಗಿ ಒಡ್ಡಿಕೊಳ್ಳೋದ್ರಿಂದ ಹೃದಯಾಘಾತದಂತಹ ಹೃದಯ ಸಂಬಂಧಿತ ಸಮಸ್ಯೆಗಳ ಅಪಾಯವನ್ನ ಹೆಚ್ಚಿಸುತ್ತೆ ಅಂತ ತಿಳಿಸಿವೆ. ಮೊದಲೇ ಹೃದಯದ ಕಾಯಿಲೆ ಇರುವವರು, ಅಧಿಕ ರಕ್ತದೊತ್ತಡದ ರೋಗಿಗಳು, ಗರ್ಭಿಣಿಯರು ಹಾಗೇನೆ ವೃದ್ಧರು ಈ ಸಮಯದಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗಿದೆ. ಪಟಾಕಿಗಳ ಶಬ್ದದಿಂದ ಇವರು ತೀವ್ರ ಒತ್ತಡಕ್ಕೆ ಒಳಗಾಗುವಂತ ಸಾಧ್ಯತೆ ಇದೆ. ಕೆಲವೊಮ್ಮೆ ಈ ಶಬ್ದ ನಿದ್ರಾಹೀನತೆ, ತಲೆನೋವು ಅಥವಾ ಹೃದಯ ಬಡಿತ ಹೆಚ್ಚಾಗುವಂತಹ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಹೃದಯದ ಕಾಯಿಲೆ ಇರುವವರು ದೀಪಾವಳಿ ವೇಳೆ ಸಾಧ್ಯವಾದಷ್ಟು ಮನೆಯೊಳಗೆ ಇರಬೇಕು. ಕಿಟಕಿಗಳು ಹಾಗೇನೆ ಬಾಗಿಲುಗಳನ್ನ ಮುಚ್ಚಿ ಶಬ್ದವನ್ನ ತಡೆಗಟ್ಟಬಹುದಾಗಿದೆ. ಅಗತ್ಯ ಇದ್ರೆ ಇಯರ್ ಪ್ಲಗ್ ಗಳನ್ನ ಬಳಸಿ. ಹೊರಗಿನ ಸದ್ದು ನಿಮಗೆ ತೊಂದರೆ ನೀಡ್ತಾ ಇದ್ರೆ ಆಳವಾದ ಉಸಿರಾಟ, ಧ್ಯಾನ ಅಥವಾ ಶಾಂತ ಸಂಗೀತದ ಮೂಲಕ ಮನಸ್ಸನ್ನ ಶಾಂತವಾಗಿಡಿ. ದೀಪಾವಳಿ ಸಂಭ್ರಮವನ್ನ ಆನಂದಿಸುವಾಗ ಆರೋಗ್ಯದ ಕಾಳಜಿಯನ್ನು ಕೂಡ ಮರಿಬೇಡಿ. ಪಟಾಕಿ ಸಿಡಿಸೋದ್ರ ಬದಲು ದೀಪಗಳನ್ನ ಬೆಳಗಿಸಿ ಪರಿಸರ ಸ್ನೇಹಿ ರೀತಿಯಲ್ಲಿ ಹಬ್ಬವನ್ನ ಆಚರಿಸಿ ಹೃದಯವನ್ನ ಸುರಕ್ಷಿತವಾಗಿಡುವುದು ನಿಜವಾದ ಹಬ್ಬದ ಸಂತೋಷವನ್ನ ಅನುಭವಿಸುವಂತಹ ಮೊದಲ ಹೆಜ್ಜೆ ಆಗಿರುತ್ತೆ. ನಮ್ಮ ಸಂತೋಷ ಬೇರೆಯವರಿಗೆ ತೊಂದರೆ ಆಗತ್ತೆ ಅಂದ್ರೆ ಆದಷ್ಟು ತೊಂದರೆ ಆಗದೆ ಇರುವಂತೆ ಆಚರಣೆಯನ್ನ ಮಾಡೋದು ಒಳ್ಳೆಯದು ಅನ್ಸುತ್ತೆ. ಈ ಬಗ್ಗೆ ನೀವೇನ್ ಹೇಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ.